ಹಾಯ್. ಓಕೆ, ಎಲ್ಲ ಒಂದು KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ. ಸೊ ನೋಡಿ, ಇನ್ನೂ ಕೂಡ ನಿಮ್ಮ ವೆಬ್ಸೈಟಲ್ಲಿ ಇನ್ನೂ ಕೂಡ ಆ್ಯಕ್ಟಿವ್ ಆಗಿದೆ ಗೊತ್ತಿಲ್ಲ, ಸ್ವಲ್ಪ ಬಿಟ್ಟು ಅಪ್ಡೇಟ್ ಆಗಿರ್ತದೆ ಅಥವಾ ನೀವು ವಿಡಿಯೋ ನೋಡೋಷ್ಟರಲ್ಲಿ ಆಗಿರ್ತದೆ. ಸೊ ಏನು ಕಾಣಿಸ್ತಿದೆ ನಿಮಗೆ ಅಫಿಷಿಯಲ್ ಆಗಿ KAದವ್ರದ್ದು ಟ್ವಿಟರ್ ಖಾತೆಯಲ್ಲಿ UGCET 2026 ಆ್ಯಂಡ್ UGNET 2026 ಎರಡೂ ಕೂಡ ಅಪ್ಡೇಟು ರಿಸಲ್ಟ್ಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಚೇಂಜಸ್ ಆಗಿ ಬಂದಿದೆ. ಸೊ ಕರೆಕ್ಟಾಗಿ ನೋಡಿ ಹೇಳ್ತೀನಿ. ಸರಿ, ಮೊದಲು CETದು ಓಕೆ KCT ಸ್ಟೂಡೆಂಟ್ ನಿಮ್ಗೆ ಹೇಳ್ತೇನೆ ನೋಡಿ. ಇಂಜಿನಿಯರಿಂಗ್ ಸೇರಿದಂತೆ UGCET ಕೋರ್ಸ್ಗಳ ಪ್ರವೇಶಕ್ಕೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಅಂತಿಮ ಫಲಿತಾಂಶ KA ಪ್ರಕಟಿಸಿದೆ. ಸೊ ಲಿಂಕ್ ಬೇಕಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ವಾಟ್ಸಪ್ ಚಾನಲ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ, ಈಗಾಗಲೇ ಹೋಗ್ಬಿಟ್ಟು ನೋಡ್ಕೊರಿ. ಓಕೆ, ಲಿಂಕ್ ಡೈರೆಕ್ಟಾಗಿ ಸಿಗುತ್ತೆ ಅಥವಾ KA ವೆಬ್ಸೈಟಲ್ಲಿ ಹೋದರೂ ಕೂಡ ಸಿಗುತ್ತೆ, ಆ ಲಿಂಕ್ನ ಚೆಕ್ಔಟ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು CET ಕೋರ್ಸ್ಗಳ ಪ್ರವೇಶ ಪ್ರಕ್ರಿಯೆ ಆಗಸ್ಟ್ 25ರಿಂದ, ಅಂತಂದರೆ ಸೆಕೆಂಡ್ ರೌಂಡ್ ಅಡ್ಮಿಷನ್ ಸ್ಟಾರ್ಟ್ ಆಗೋದು ಯಾವಾಗ ಅಂತ ಕೇಳಿದ್ರೆ, ಸೊ ಇವತ್ತು 24 ಅಂದ್ಕೊಂಡಾಗ ಇವತ್ತು ಮತ್ತೆ ಟೈಮ್ ಇರಲ್ಲ, ಹಂಗಾಗಿ ಇವತ್ತು ಏನೂ ಕೂಡ ಆ್ಯಕ್ಟಿವ್ ಮಾಡ್ತಿಲ್ಲ. ಸೊ ಅಂದರೆ ನೀವೇನು ಮಾಡ್ಕೋಬೇಕಂದ್ರೆ ನಾಳೆಯಿಂದ ಏನಾಗ್ತದೆ ಅಂತಂದರೆ ನೀವು ಅಡ್ಮಿಷನ್ಗೆ ಹೋಗ್ಬೋದು. ಅಂದರೆ 25, 26 ಆ್ಯಂಡ್ 27ವರೆಗೂ ಕೂಡ ನಿಮಗೆ ಅಡ್ಮಿಷನ್ಗೆ ಟೈಮ್ ಕೊಟ್ಟಿದ್ದಾರೆ. ಆ್ಯಂಡ್ 28ರವರೆಗೂ ಕೂಡ ನೀವು ಕಾಲೇಜ್ಗೂ ಅಡ್ಮಿಷನ್ ಮಾಡ್ಕೋಬೋದು. ಓಕೆ, 28ರವರೆಗೂ ಕೂಡ ಸಮಯ ನಿಗದಿ ಮಾಡಲಾಗಿದೆ. ಈ ಅವಧಿಯಲ್ಲಿ ಚಾಲನ್ ಡೌನ್ಲೋಡ್ ಮಾಡಿಕೊಂಡು ಶುಲ್ಕ ಪಾವತಿಸಿ ಕಾಲೇಜ್ಗೆ ವರದಿ ಮಾಡಿಕೊಳ್ಬೇಕು. ಅಂತಂದರೆ ಮುಂಚೆ ಹೇಳ್ದಂಗೆ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 4 ಏನು ಕೊಡ್ತಾಯಿದ್ರು, ಅದನ್ನು ನೀವು ಚಾಯ್ಸ್ 1 ಕೊಟ್ಟವ್ರು ಏನು ಮಾಡಬೇಕು, ಪೇಮೆಂಟ್ ಮಾಡಬೇಕು ಆ್ಯಂಡ್ ಕಾಲೇಜ್ಗೂ ಅಡ್ಮಿಷನ್ ಆಗಬೇಕು. ಸೊ ಸಿಂಪಲಾಗಿ ಯಾವ ಕೋರ್ಸ್ಗಳಂತ ಓದ್ತೀನಿ ನೋಡಿ. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ಪಶುವೈದ್ಯಕೀಯ ಮತ್ತು BS ನರ್ಸಿಂಗ್, ಬಿ ಫಾರ್ಮಾ ಮತ್ತು ಫಾರ್ಮಡಿ, BPT, BPO, AHS ಕೋರ್ಸ್ಗಳು. ಓಕೆ, ಎಲ್ಲ ಕೋರ್ಸ್ಗಳು ಮೆನ್ಷನ್ ಮಾಡಿದ್ದಾರೆ ಸೀಟಿದು. ಈ ಪ್ರವೇಶಕ್ಕೆ ಸೀಟು ಹಂಚಿಕೆ ಆಗಿರುವ ಅಭ್ಯರ್ಥಿಗಳು ಇಷ್ಟ ಇದ್ದಾರೆ ಅಂತಂದರೆ ನಿಮ್ಗೆ ಕಂಪ್ಲೀಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಾವು ಹೋಗ್ತೀನಿ ಅನ್ನೋಂಗಿತ್ತಂದರೆ ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು, ಓಕೆ ಎಲ್ಲರೂ ಕೂಡ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಹೋಗ್ತೀನಿ ಅನ್ನೋಂಗಿತ್ತಂದರೆ ಚಾಯ್ಸ್ 1 ಕೊಟ್ಬಿಟ್ಟು ಪೇಮೆಂಟ್ ಮಾಡಿ, ಅಂದರೆ ಶುಲ್ಕ ಪಾವತಿಸಿ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬಹುದು. ಅಥವಾ ಸಿಕ್ಕಿರುವ ಸೀಟು ಇಷ್ಟ ಇಲ್ಲ, ಅಥವಾ ನಿಮಗೆ ಸಿಕ್ಕಿರೋ ಸೀಟ್ ಸಿಕ್ಕಿದೆ ಬಟ್ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನೀವು ಚಾಯ್ಸ್ 4 ಕೊಟ್ಟು ಏನು ಮಾಡ್ಕೊಬೋದಂತಂದರೆ ಚಾಯ್ಸ್ 4 ಆಯ್ಕೆ ಮಾಡಿಕೊಂಡು ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಹೊರ ಹೋಗಬಹುದು. ನೋಡಿ, ಇದು ಒಂದು ರೀತಿ ಸೈಕಲಾಜಿಕಲ್ ಮೈಂಡ್ಗೆ ಮಾಡ್ತಾರೆ KAದವ್ರು ಅಂತಂದರೆ ಇದೆ. ಯಾಕಂದರೆ ನೋಡಿ, ಕರೆಕ್ಟಾಗಿ ಕ್ಲಾರಿಟಿ ಕೊಡಿ. ಚಾಯ್ಸ್ 4 ಕೊಟ್ಟವರು ನೆಕ್ಸ್ಟ್ ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಯಾವ ರೀತಿ ಅವಕಾಶ ಕೊಡ್ತೀರಂಥದ್ದು. ಓಕೆ ಆ್ಯಂಡ್ UGNET 2026 MCC ಓಕೆ ಅಲ್ಲದೆ, ಅಂದರೆ ನೋಡಿ UGNET 2026 ಆ್ಯಂಡ್ MCC ಅಲ್ಲದೆ ಇತರ ರಾಜ್ಯಗಳಲ್ಲಿ ವೈದ್ಯಕೀಯ, ದಂತ ವೈದ್ಯಕೀಯ ಸೀಟು ಪಡೆದಿರುವ ಅಭ್ಯರ್ಥಿಗಳಿಗೆ KA ಕೌನ್ಸಿಲಿಂಗ್ನಿಂದ ಉಚಿತವಾಗಿ ಹೊರ ಹೋಗುವುದಕ್ಕೆ ಅವಕಾಶ ನೀಡಲಾಗಿದೆ. ಬಳಿಕ ಅಂತಹವರಿಂದ ತೆರವಾಗುವ ಸೀಟ್ಗಳನ್ನು ಸೇರಿಕೊಂಡು ಮತ್ತೊಮ್ಮೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಮಾಡ್ತದೆ. ಸೊ ನೋಡಿ, KAದವರು ಒಂದು ಬೆಸ್ಟ್ ಎಕ್ಸಾಂಪಲ್ ತೊಗೊಂಬಂದಿದ್ದಾರೆ. ಸೊ ಯಾವ ರೀತಿ ಮಾಡ್ತಾರೆ ಅಂತಂದರೆ, UGNET ಈಗ MCCಲಿ ಕೂಡ ಸೀಟ್ ಸಿಕ್ಕಿದೆ ಆ್ಯಂಡ್ ಅದೇ ರೀತಿಯಾಗಿ ನಮ್ಮ KAದೊಳಗೂ ಕೂಡ ಸೀಟ್ ಸಿಕ್ಕಿದೆ. MCC ಅವ್ರನ್ನ ಮೊದಲು ಏನಾದರೂ ಹೋಗ್ಲಿಕ್ಕೆ ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, MCCಯಿಂದ ಮೊದಲು ಸ್ಕಿಪ್ ಆಗಲಿ, MCC ಹೋಗ್ಲಿ ಅನ್ನೋಕ್ಕೋಸ್ಕರ ಸ್ಕಿಪ್ ಆಗೋಕ್ಕೆ ಬಿಡ್ತಾರೆ. ಆಮೇಲೆ ಇನ್ನೊಂದು ಟೈಮ್ ಏನು ಮಾಡ್ತಾರೆ, ನೀಟ್ ಅವ್ರಿಗೆ ರಿಸಲ್ಟ್ ಬಿಡ್ತಾರೆ. ಅಂತಂದರೆ ನೀಟ್ ಇದು ಬಿಟ್ಟಿರೋದು ಫೈನಲ್ ಅಂತಂದರೆ ಇಲ್ಲ, ಇನ್ನೊಂದು ಟೈಮ್ ಬಿಡ್ತಾರೆ ಅಂತ ಹೇಳ್ತಿರೋದು. ಅದೇ ಅಂದರೆ ವೈದ್ಯಕೀಯ ಕೋರ್ಸ್ಗಳ ತಾತ್ಕಾಲಿಕ ಫಲಿತಾಂಶ ಪ್ರಕಟಿಸಲಾಗಿದೆ. ಸೊ ಕೆಲವು ಅಭ್ಯರ್ಥಿಗಳು KAನಲ್ಲೂ ಹಾಗೂ MCCನಲ್ಲೂ ನಡೆಸುವ ಕೌನ್ಸಿಲಿಂಗ್ನಲ್ಲೂ ಸೀಟು ಪಡೆದಿದ್ದು, ಅಂತಂದರೆ KAದಲ್ಲೂ ಕೂಡ ಸೀಟ್ ಸಿಕ್ಕಿದೆ ಅವ್ರಿಗೆ ಆ್ಯಂಡ್ MCCಯಲ್ಲೂ ಕೂಡ ಸೀಟ್ ಸಿಕ್ಕಿದೆ ನಿಮಗೆ. ಅಂಥವರು ಇಚ್ಛಿಸಿದ್ದ ಚಾಯ್ಸ್ 4 ಆಯ್ಕೆ ಮಾಡಿಕೊಂಡು KA ಕೌನ್ಸಿಲಿಂಗಿಂದ ಉಚಿತವಾಗಿ ಹೊರ ಹೋಗೋದಕ್ಕೆ ಅವಕಾಶ ಮಾಡ್ತಾರೆ. ಸೊ ನಿಮಗೆ ನಮ್ಮ KAದವ್ರು ಏನು ಮಾಡ್ತಾರೆ ಅಂತಂದರೆ ಚಾಯ್ಸ್ 4ನ ಕೊಟ್ಟು ಏನು ಮಾಡ್ತಾರೆ ಅಂತಂದರೆ, ನಮ್ಮ KAದೊಳಗಡೆ ನೀವು ಫ್ರೀ ಎಕ್ಸಿಟ್ ಆಗ್ಬೋದು, ಯಾವುದೇ ರೀತಿ ದಂಡ ಕಟ್ಟುವ ಆಗಿಲ್ಲ. ಓಕೆ, ಆ್ಯಂಡ್ ಆಗಸ್ಟ್ 25ರಿಂದ 26ರಂದು ನಿರ್ಗಮಿಸುವುದಕ್ಕೆ ಸಮಯ ನೀಡಿದ್ದು, ಇದರಿಂದ ಮೊದಲ ಸುತ್ತಿನಲ್ಲಿ ಮೆರಿಟ್ ಅಭ್ಯರ್ಥಿಗಳು ಇಚ್ಛೆಯಾನುಸಾರ ಸೀಟು ಲಭ್ಯವಾದಂತಾಗಲಿದೆ. ಅಂತಂದರೆ ಈ ಚಾಯ್ಸ್ 4 ಎಕ್ಸಿಟ್ ಆದಮೇಲೆ ನೀಟ್ ಸ್ಟೂಡೆಂಟ್ ನೀವು ಕೂಡ ಏನು ಮಾಡ್ಬೋದು, ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿ MCCಗೆ ಹೋಗಿ ಆ್ಯಂಡ್ ಇನ್ನೊಂದು ಟೈಮ್ ರೀರನ್ ಮಾಡ್ತಾರೆ. ನೀಟ್ ಸ್ಟೂಡೆಂಟ್ಗೆ ಮಾತ್ರ ನಿಮಗೆ ಇನ್ನೊಂದು ಟೈಮ್ ಸೆಕೆಂಡ್ ರೌಂಡ್ ರಿಸಲ್ಟ್ ಬಿಡ್ತಾರೆ. ಸೊ ಅರ್ಥ ಆಯ್ತಾ? ಸೊ ಇಲ್ಲ ಅಂತಂದರೆ ಇನ್ನೊಂದು ಟೈಮ್ FIDEPನೇ ಕೊಟ್ಟಿದ್ರೆ ಓದ್ತೀನಿ ನೋಡಿ, ಎಲ್ಲ KCT ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ರೆ. ಅದಾದ ನಂತರ UGCET 2026 ಕೋರ್ಸ್ಗಳ ಪ್ರವೇಶಾತಿಗಾಗಿ ಪ್ರಾಧಿಕಾರವು ಎರಡನೇ ಸುತ್ತಿನ ಸೀಟು ಹಂಚಿಕೆ ಅಂತಿಮ ಫಲಿತಾಂಶವನ್ನು 24/8/2026 ಇವಾಗ ಬಿಟ್ಟಿದ್ದಾರೆ ಸದ್ಯಕ್ಕೆ. ಈಗಾಗಲೇ ಸೂಚಿಸಿರುವಂತೆ UGCET ಕೋರ್ಸ್ಗಳಿಗೆ ಅಥವಾ ಏನು ಮೆನ್ಷನ್ ಮಾಡಿದ್ರು ಚಾಯ್ಸ್ 1 ಮತ್ತು 4 ಅಷ್ಟೇ ಕೊಡ್ತೀರಾ ಅಂತ ಹೇಳಿದ್ರು. ಹಂಗೆ ಏನು ಮಾಡಿದ್ರೆ ಸೇಮ್ ಆ್ಯಸ್ ಯೂಸ್ವಲ್ 25 ಈಗ ಈ ಚಾಯ್ಸ್ ಎಂಟ್ರಿ ಇವತ್ತೇ ಸ್ಟಾರ್ಟ್ ಮಾಡ್ಕೊತಾರೆ ಅವರು. ನೀವು ಚಾಯ್ಸ್ ಎಂಟ್ರಿ ಮಾಡಿ ಅದಾದ ನಂತರ ನೀವು ಪೇಮೆಂಟ್ ಕೂಡ ಇವತ್ತೇ ಸ್ಟಾರ್ಟ್ ಮಾಡ್ಕೋಬೋದು ಅಥವಾ ನಾಳೆಯಿಂದ ಸ್ಟಾರ್ಟ್ ಮಾಡ್ಕೋ. ಓಕೆ, ಬೆಟರ್ ನಾಳೆಯಿಂದ ಸ್ಟಾರ್ಟ್ ಮಾಡ್ಕೋರಿ. 25ರಿಂದ ಲೈವ್ ಡೆಮ್ ಎಲ್ಲ ಮಾಡ್ತೀನಿ ನಿಮಗೆ, ಯಾವ ರೀತಿ ಆನ್ಲೈನ್ ಆ್ಯಂಡ್ ಬ್ಯಾಂಕ್ದು ಯಾವ ರೀತಿ ಪ್ರೊಸೆಸ್ ಇರ್ತದೆ ಆ್ಯಂಡ್ ಚಾಯ್ಸ್ ಎಂಟ್ರಿ ಬಗ್ಗೆ ನೀಟಾಗಿ ಇನ್ನೊಂದು ಟೈಮ್ ವೀಡಿಯೋ ಮಾಡ್ತೀನಿ. ನಿಮಗೆ ಪ್ರೊಸೆಸ್ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಚಾಯ್ಸ್ ಎಂಟ್ರಿ ಮಾಡ್ಕೊಂಡು 25ರಂದು ಪೇಮೆಂಟ್ ಮಾಡ್ಬೋದು, 26ಕ್ಕಾದ್ರೂ ಪೇಮೆಂಟ್ ಮಾಡ್ಬೋದು, ಅದು 27ಕ್ಕಾದ್ರೂ ಕೂಡ ಪೇಮೆಂಟ್ ಮಾಡ್ಬೋದು. ನೋಡಿ, ಆ್ಯಕ್ಚುಲಿ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡೋದೇ ನಿಮ್ಗೆ 25 ಅಂತ ಮೆನ್ಷನ್ ಮಾಡೋರೆ. ಅಂದರೆ ಶುಲ್ಕ ಪೇಮೆಂಟ್ ಮಾಡಲಿಕ್ಕೂ ಕೂಡ 25ಕ್ಕೆ ಸ್ಟಾರ್ಟು. ಸೊ ಇಮಿಡಿಯೇಟ್ ಚಾಯ್ಸ್ ಎಂಟ್ರಿ ಮಾಡಿದ ತಕ್ಷಣ ಪೇಮೆಂಟ್ ಮಾಡಿಬಿಡಿ. ಬೆಟರ್ ಆನ್ಲೈನ್ ಕಡಿಮೆ ಅಮೌಂಟ್ ಇದ್ದಿತ್ತು ಅಂದರೆ ಆನ್ಲೈನ್ ಮಾಡಿ. ಜಾಸ್ತಿ ಅಮೌಂಟ್ ಇತ್ತು, ಯಾರಿಗೆಲ್ಲ ಮೋರ್ ದೆನ್ 50,000 ಎಲ್ಲ ಕಾಲೇಜ್ ಫೀಸ್ ಇದೆಯೋ ನೀವು ಆಲ್ಮೋಸ್ಟ್ ಬ್ಯಾಂಕಿಗೆ ಹೋಗಿ ಕಟ್ಟಿ. ಓಕೆ, ವಿತಿನ್ 6 to 8 hours ಒಳಗಡೆ ನಿಮ್ಮದು
ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ ಡೌನ್ಲೋಡ್ ಆಗುತ್ತೆ, ಅಂದರೆ ಜನ್ರೇಟ್ ಆಗುತ್ತೆ, ನೀವು ಡೌನ್ ಮಾಡ್ಕೋಬೇಕು. ಓಕೆ, ಆ ಡೌನ್ಲೋಡ್ ಆಗಿದ್ದು ವಿತಿನ್ 28/8/2026 ಸಾಯಂಕಾಲ 5 ಗಂಟೆ ಒಳಗಡೆ ಹೋಗ್ಬಿಟ್ಟು ನೀವೇನಪ್ಪ ಅಡ್ಮಿಷನ್ ಆಗಬೇಕು. ಓಕೆ, ಇದು ಸಿಂಪಲ್ ಪ್ರೊಸೆಸ್. ಆ್ಯಂಡ್ ಅದಾದ ನಂತರ ಚಾಯ್ಸ್ 1 ಬಗ್ಗೆ ಏನೇನು ಕೊಟ್ಟಿದ್ದಾರೆ ನೋಡಿ, ನಾವು ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ವಿ, ಬಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಓಕೆ, ಗುಡ್ ನ್ಯೂಸ್ ಅಂತ ಹೇಳ್ಬೋದು, ಯಾಕಂದರೆ ಇದು ನೀಟಾಗಿ ಕೊಟ್ಟವ್ರೆ. ಚಾಯ್ಸ್ 1 ಆಯ್ಕೆ ಮಾಡುವ ಅಭ್ಯರ್ಥಿಗಳು ಹಂಚಿಕೆಯಾದ ಸೀಟಿಗೆ ಪ್ರವೇಶವನ್ನು ಕಡ್ಡಾಯವಾಗಿ ಪಡೆಯಬೇಕು. ಚಾಯ್ಸ್ 1 ಕೊಟ್ಟರೆ ಹೋಗಿಬಿಟ್ಟು ಅಡ್ಮಿಷನ್ ಆಗಲೇಬೇಕು. ಆದರೆ ಸೀಟುಗಳ ಅಪ್ಗ್ರೇಡೇಷನ್ ಮಾಡಿಕೊಳ್ಳಲು ಆಸಕ್ತಿ ಇದ್ದಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಲಾಗಿನ್ ಮಾಡುವ ಮೂಲಕ ಭಾಗವಹಿಸಬಹುದು. 3ನೇ ಸುತ್ತಿನ ವೇಳಾಪಟ್ಟಿ ಪ್ರಕಟಿಸಿದ ನಂತರ, ಅಂದರೆ 3rd ರೌಂಡ್ ಎಲ್ಲನೂ ಕೂಡ ಶೆಡ್ಯೂಲ್ ಅನ್ನೋದು ಬಿಡ್ತಾರೆ, ಅವಾಗ ನೀವು ಏನು ಮಾಡ್ಬೋದು, ಲಾಗಿನ್ ಆಗ್ಬೋದು. ಲಾಗಿನ್ ಆಗಿಬಿಟ್ಟು ನೀವೇನು ಮಾಡ್ಕೋಬೋದು ಅಂತಂದರೆ 3rd ರೌಂಡ್ ಕೂಡ ಅಪ್ಗ್ರೇಡೇಷನ್ ಹೋಗ್ಬೋದು. ಓಕೆ, ಲಾಗಿನ್ ಆಗಲೇಬೇಕು. ಆ್ಯಂಡ್ ಒಂದು ವೇಳೆ ಅಭ್ಯರ್ಥಿಯು ಚಾಯ್ಸ್ 1 ತೆಗೆದುಕೊಳ್ಳದೆ 3ನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿದ್ದಲ್ಲಿ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ನೋಡಿ, ಒಂದು ವೇಳೆ ಅಭ್ಯರ್ಥಿಯು ಚಾಯ್ಸ್ 1 ತೆಗೆದುಕೊಳ್ಳದೆ, ಅಂದರೆ ಚಾಯ್ಸ್ 1 ಬೇಡ, ಚಾಯ್ಸ್ 4 ತೊಗೊತಿದ್ದೀರ ಅಂತಂದರೆ 3ನೇ ಸುತ್ತಿನಲ್ಲಿ ಭಾಗವಹಿಸಬೇಕಂತ ಅಂದ್ಕೊಂಡಿರ್ತೀರ. ಅಂದರೆ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆದಂಗೆ ನೀವು ಬಟ್ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕು ಅಂದ್ಕೊಂಡಿರ್ತೀರ. ಓಕೆ, ಸೊ ಅಂಥ ಸ್ಟೂಡೆಂಟ್ ಏನು ಮಾಡ್ತಾರೆ ಅಂತಂದರೆ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು 5,000 ರೂಪಾಯಿ ದಂಡ ಪಾವತಿಸಿ ರದ್ದುಪಡಿಸಿಕೊಂಡು 3ನೇ ಸುತ್ತಿನ ಲಾಗಿನ್ ಮಾಡಿ ಹೊಸದಾಗಿ ನೋಂದಣಿ ಶುಲ್ಕ ಪಾವತಿಸಿ ನೋಡಿ. ಅಂದರೆ ಇದು ಆ್ಯಕ್ಚುಲಿ ಚಾಯ್ಸ್ 4 ಅಲ್ಲ. ಓಕೆ, ಅರ್ಥ ಮಾಡ್ಕೋಬೇಕು, ನಾನು ಚಾಯ್ಸ್ 4 ಅಂತ ಇದ್ದೆ. ಒಂದು ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಆಗಬೇಕು. ಒಂದು ಕ್ಲಾರಿಟಿ ಸಿಗ್ತಾ, ಚಾಯ್ಸ್ 1 ಕೊಡಬೇಕು, ಪೇಮೆಂಟ್ ಮಾಡಬೇಕು, ಕಂಪ್ರಮೈಸ್ ಸ್ಲಿಪ್ ಡೌನ್ ಮಾಡ್ಕೋಬೇಕು, ಕಾಲೇಜ್ಗೂ ಅಡ್ಮಿಷನ್ ಆಗಬೇಕು. ಇಲ್ಲ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಬೇಕು. ಇಲ್ಲ ಇನ್ನೊಂದು ಥರ ಕ್ಯಾಟಗರಿ ಸ್ಟೂಡೆಂಟು, ಬಟ್ ನಂಗೆ ಅದು ಕಾಲೇಜ್ ನನಗೇನಪ್ಪ ಅಂತಂದರೆ ಈಗ ಚಾಯ್ಸ್ 1 ತೆಗೆದುಕೊಳ್ತಾ ಇಲ್ಲ ನೀವು, ಬಟ್ ನಾನು ಏನು ಮಾಡಬೇಕಂತಂದ್ರೆ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ನು ಕೂಡ ಆಗ್ತಾಯಿಲ್ಲ ನಾನು ಅಂತಂದರೆ, ನೀವು ಚಾಯ್ಸ್ 4 ಕೊಟ್ಟು ಎಕ್ಸಿಟು ಆಗ್ತಾಯಿಲ್ಲ, ಆ್ಯಂಡ್ ನಿಮಗೆ ಚಾಯ್ಸ್ 4 ಕೊಟ್ಟು ಎಕ್ಸಿಟು ಕೂಡ ಆಗ್ತಾಯಿಲ್ಲ. ಓಕೆ, ನೀವು ಇಂಥವ್ರು ಏನು ಮಾಡ್ತಾರೆ ಅಂತಂದರೆ, ನೀವು 2ನೇ ಸುತ್ತಿನಲ್ಲಿ ಸೀಟನ್ನು ಏನು ಮಾಡ್ಕೋಬೇಕಂತಂದರೆ ಕ್ಯಾನ್ಸಲ್ ಮಾಡ್ಕೋಬೇಕು ನೀವು. ಅಂದರೆ ಈಗೇನು ಸೀಟ್ ಸಿಕ್ಕಿರ್ದೆ ನೋಡಿ, 2ನೇ ರೌಂಡಿಗೆ ನಿಮ್ಮ ಸೀಟ್ ಸಿಕ್ಕು, ನಾನು 3rd ರೌಂಡ್ ಪಾರ್ಟಿಸಿಪೇಟ್ ಮಾಡ್ಕೊತೀನಿ, ಬಟ್ ಈ ಸಿಕ್ಕಿರೋ ಕಾಲೇಜ್ ಬೇಡ. ಅರ್ಥ ಆಯ್ತಾ? ಈಗ 1 2 3 4 4ನೇ ಕಾಲೇಜ್ ಸಿಕ್ಕಿದೆ ನಿಮಗೆ, ಬಟ್ ಈ ಕಾಲೇಜ್ ಬೇಡ, ಬಟ್ ನಾನು ಇನ್ನೂ ಏನು ಮಾಡ್ತೀನಿ 3rd ರೌಂಡಿಗೆ ಹೋಗ್ತೀನಿ. ಸೊ ಅಂಥವ್ರು ಏನು ಮಾಡ್ಬೇಕಂತಂದರೆ 5,000 ರೂಪಾಯಿ ದಂಡ ಕಟ್ಟಬೇಕು. ಆ್ಯಂಡ್ ದಂಡ ಕಟ್ಟೋದ್ರ ಜೊತೆಗೆ ನೀವು ಏನು ಲಾಗಿನ್ ಆಗಿ 750 ರೂಪಾಯಿ ಪೇಮೆಂಟ್ ಮಾಡಿ ಆಪ್ಷನ್ ಎಂಟ್ರಿ ಮಾಡ್ತಿದ್ರು, ಸೇಮ್ ಆ್ಯಸ್ ಯೂಶುವಲ್ 750 ರೂಪಾಯಿ ಕೊಟ್ಟು ಪೇಮೆಂಟ್ ಮಾಡಿ. ಹೊಸದಾಗಿ ಕೆಇದವರು ಇದು ಅನ್ಫೇರ್ ರೂಲು, ಯಾಕಂದರೆ ವರ್ಷ ಇರಲಿಲ್ಲ, ಈ ವರ್ಷ ಮಾಡಿದ್ದಾರೆ, ಬಟ್ ಏನು ಕೂಡ ಮಾಡ್ಲಿಕ್ಕೆ ಬರಲ್ಲ. ಬಟ್ ಅಬ್ಜೆಕ್ಷನ್ಗಳು ಸಿಕ್ಕಾಪಟ್ಟೆ ಬರ್ತವೆ, ಯಾಕಂದರೆ ಇದೆಲ್ಲನೂ ಕೂಡ ಆಗ್ತಿರೋದು ಕಂಬೈಂಡ್ ಕೌನ್ಸಿಲಿಂಗ್. ಕೆಇದವ್ರ ಹತ್ರನೂ ಕೂಡ ಏನು ಕೂಡ ಮಾಡ್ಲಿಕ್ಕೆ ಆಗ್ತಿಲ್ಲ, ಯಾಕಂದರೆ ಸುಮ್ಕೆ ಪಾರ್ಟಿಸಿಪೇಟ್ ಮಾಡೋದು ಬೇಡ ಅಂತಂದು. ಸೊ ಬೆಟರ್ ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಸ್ಕೊಂಡು ಬರೋಕ್ಕೆ ಹೇಳಿ 5,000 ರೂಪಾಯಿ ದಂಡ ಯಾಕೆ ಅಂತ ನಮ್ಮ ಕ್ವಶನ್ ಅಷ್ಟೇ. ಸೊ ಎನಿವೇ, ನಿಮಗೆ ಬೇಡ ಅಂತಂದರೆ ಅವ್ರು ಈಗ ಇರತಕ್ಕಂಥ ರೂಲ್ಸ್ ಮಾತ್ರ ಮಾತಾಡಿದ್ದೀನಿ ನಾನು. 5,000 ರೂಪಾಯಿ ದಂಡ ಕಟ್ಟಿ ಆ್ಯಂಡ್ 3rd ರೌಂಡ್ ಕೂಡ ಪಾರ್ಟಿಸಿಪೇಟ್ ಮಾಡೋಂಗಿತ್ತಂದರೆ 750 ರೂಪಾಯಿ ಲಾಗಿನ್ ಪೇಮೆಂಟ್ ಏನಿದೆ ಕಟ್ಬಿಟ್ಟು ಆಗ್ಬೋದು. ಇದು ಇಷ್ಟೊತ್ತು KCET ಸ್ಟೂಡೆಂಟ್ಗೆ ಮಾತ್ರ ಹೇಳಿದ್ದು ನಾನು. ಈಗ ನೀಟ್ ಅವ್ರಿಗೆ ಏನು ಕೊಟ್ಟವ್ರೆ ನೋಡಿ, ನೀಟ್ ಅವ್ರಿಗೆ ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳ 1ನೇ ಸುತ್ತು ಅಂದರೆ ಫಸ್ಟ್ ರೌಂಡ್ ಮುಂದಿನ ಕ್ರಮಗಳು ಏನಪ್ಪ, MCCಯಲ್ಲಿ ಹಂಚಿಕೆಯಾದ ಸೀಟಿಗೆ ಪ್ರವೇಶ ಪಡೆಯುವುದರಿಂದ KA ಕೌನ್ಸಿಲಿಂಗಿಂದ ನಿರ್ಗಮಿಸಲು ಬಯಸುತ್ತೇನೆ ಅಂಥವ್ರಿಗೆ. ಓಕೆ ನೋಡಿ, ಏನೇನು ಕೊಟ್ಟರೆ ನೀಟಾಗಿ ಓದ್ಕೋಬೇಕು, ಇಲ್ಲಾಂತಂದರೆ ಅರ್ಥ ಆಗಲ್ಲ, ಯಾಕಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಯಾಕಂದರೆ MCC ಮತ್ತು KEದಲ್ಲಿ ಎರಡೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿರ್ತೀರ. ಓಕೆ, KCET ಸ್ಟೂಡೆಂಟ್ ನೀವು ಬೇಕಾದರೆ ಸ್ವಲ್ಪ ಎಕ್ಸಿಟ್ ಆಗಿ ನಾನು ನೆಕ್ಸ್ಟ್ ನೀಟ್ ಅವ್ರಿಗೆ ಅಷ್ಟೇ ಮಾತಾಡ್ತಿದ್ದೀನಿ. UG ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ 1ನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶವನ್ನು 23/8 ಅಂದರೆ ನಿನ್ನೆ ಕೂಡ ರಿಸಲ್ಟ್ ಪಬ್ಲಿಷ್ ಆಗಿತ್ತು. ಓಕೆ, ಕೆಲವು ಅಭ್ಯರ್ಥಿಗಳು MCC ರವರ 1ನೇ ಸುತ್ತಿನ ಕೌನ್ಸಿಲಿಂಗ್ ಹಂಚಿಕೆಯಾದ ಸೀಟ್ಗೆ ಪ್ರವೇಶ ಪಡೆಯಲು ಇಚ್ಛಿಸಿದ್ದಲ್ಲಿ, ಅಂದರೆ ಇವತ್ತು ಏನು ಬಿಟ್ಟಿದ್ದಾರೆ ಫೈನಲ್ ರಿಸಲ್ಟು ನಮ್ಮದು MCC ಕಡೆಯಿಂದ, ಆ್ಯಕ್ಚುಲಿ MCC ಕಡೆಯಿಂದ ರಿಸಲ್ಟ್ ಬಂದಿದೆ ಆಯಿತಾ. ಸೊ ಕೆಲವು ಅಭ್ಯರ್ಥಿಗಳು ಏನು ಮಾಡ್ತಿದ್ದಾರೆ ಅಂತಂದರೆ ಅಲ್ಲಿ ಹೋಗೋಕ್ಕೆ ಇಷ್ಟಪಡ್ತಾ ಇರ್ತಾರೆ. ಅವ್ರು ಏನು ಮಾಡಬೇಕು ಅಂಥವ್ರು MCC ಕಡೆ ಹೋಗ್ಬೇಕಂತಂದರೆ 25, 26 ಈ ನಮ್ಮ KEದವ್ರು ಏನು ಮಾಡ್ತಾರೆ ಅಂತಂದರೆ ವೆಬ್ಸೈಟ್ನಲ್ಲಿ ಒಂದು ಲಿಂಕ್ನ ಬಿಡ್ತಾರೆ. ನೀವು ಚಾಯ್ಸ್ 4ನ ಕೊಟ್ಬಿಟ್ಟು ನೀಟ್ ಸ್ಟೂಡೆಂಟ್ ಇಂಥವ್ರಿಗೆ ಮಾತ್ರ ಚಾಯ್ಸ್ 4ನ ಕೊಡ್ತಾರೆ. KA ಕೌನ್ಸಿಲಿಂಗ್ನಿಂದ ಫ್ರೀ ಎಕ್ಸಿಟ್ ಆಗ್ಬೋದು. ಓಕೆ, ಯಾರಿಗೆ ನೀಟ್ ಸ್ಟೂಡೆಂಟ್ಗೆ MCCಯಲ್ಲೂ ಕೂಡ ಸೀಟ್ ಸಿಕ್ಕಿದೆ, ಆ್ಯಂಡ್ ನಮ್ಮ ನೀಟ್ ಸ್ಟೂಡೆಂಟ್ಗೆ ಪ್ರೊವಿಷನಲ್ ರಿಸಲ್ಟ್ ಬಂದಿದೆ, ಬಟ್ MCCಯಲ್ಲೂ ಕೂಡ ಫೈನಲ್ ಆಗಿ ನಿಮ್ಮ ಸೀಟ್ ಅಲಾಟ್ಮೆಂಟ್ ಆಗಿದೆ. ಅಲ್ಲಿ ಹೋಗ್ಬೇಕು ಅನ್ನಂಗಿತ್ತಂತಂದರೆ 25, 22 2 ದಿನ ಕೊಟ್ಟವ್ರೆ, ನೀವು ಫ್ರೀ ಎಕ್ಸಿಟ್ ಆಗಿ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗ್ಬೋದು. ನಿಮ್ಗೆ ಯಾವುದೇ ರೀತಿ ಫೀಸ್ ಕಟ್ಸ್ಕೊಳ್ತಾ ಇಲ್ಲ. ಈ ರೀತಿ MCC ಸೀಟ್ಗೆ ಪ್ರವೇಶ ಪಡೆಯುವ ಕಾರಣದಿಂದ 1ನೇ ಸುತ್ತಿನಲ್ಲಿ ರದ್ದುಗೊಳ್ಳುವ ನೋಡಿ, ಚಾಯ್ಸ್ 4 ಕೊಟ್ಬಿಟ್ಟು ರದ್ದುಗೊಳ್ಳುವ UG ಸೀಟ್ ಅಂದರೆ ಈಗೇನು UG ನೀಟ್ಗಳು. ಓಕೆ, UG ವೈದ್ಯಕೀಯ ಸೀಟು ಉಪಯೋಗಿಸಿಕೊಳ್ಳಲು 1ನೇ ಸುತ್ತಿನಲ್ಲಿ ಭಾಗವಹಿಸಿರುವ ಮೆರಿಟ್ ಅಭ್ಯರ್ಥಿಗಳಿಗೆ ದೊರಕುವಂತೆ ಅನುಕೂಲ ಮಾಡುವ ಹಿತದೃಷ್ಟಿಯಿಂದ ಇತ್ತೀಚಿನ ಮಾನ್ಯ ಉಚ್ಚ ನ್ಯಾಯಾಲಯಗಳ ಆದೇಶದ ಉಲ್ಲೇಖಿಸಿರುವಂತೆ 1ನೇ ಸುತ್ತಿಗೆ ಈಗಾಗಲೇ ದಾಖಲಿಸಿರುವ ಆಪ್ಷನ್ಗಳ ಆಧಾರದ ಮೇಲೆ
ಬದಲಾವಣೆ ಅಥವಾ ಅವಕಾಶ ನೀಡದೆ, ಅಂದರೆ ಯಾವುದೇ ರೀತಿ ಮತ್ತೆ ನಿಮ್ಗೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಈಗ MCCದವ್ರಿಗೆ ಯಾರಿಗೆ ಸೀಟ್ ಸಿಕ್ಕಿರುತ್ತೆ ಅವ್ರಿಗೆ ಫ್ರೀಯಾಗಿ ಎಕ್ಸಿಟ್ ಮಾಡಿ ಕೊಡ್ತಾರೆ. ಎಕ್ಸಿಟಾಗಿ ಹೋಗ್ತೀರಾ, ಚಾಯ್ಸ್ ಫಾರ್ ಕೊಟ್ಟು ಎಷ್ಟೋ ಜನ ಹೋಗ್ತಾರೆ. ಆ್ಯಂಡ್ ಇರ್ತಕ್ಕಂಥ ಆಪ್ಷನ್ ಎಂಟ್ರಿಗಳನ್ನೇ ಇನ್ನೊಂದು ಟೈಮ್ ರೀರನ್ ಮಾಡ್ತಾರೆ. ಮೊದಲನೇ ಸುತ್ತಿಗೆ ಈಗಾಗಲೇ ದಾಖಲಿಸಿರುವ ಆಪ್ಷನ್ ಎಂಟ್ರಿಗಳನ್ನ ಆಧಾರದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಅವರೆಲ್ಲ ಆ ಒಂದು ಯಾರು ಚಾಯ್ಸ್ ಫಾರ್ ಕೊಟ್ಟು ಎಕ್ಸಿಟ್ ಆಗಿರ್ತಾರೆ ಅವೆಲ್ಲ ಏನಾಗ್ತಂದ್ರೆ ರದ್ದುಗೊಳ್ಳುವ UG ವೈದ್ಯಕೀಯ ಸೀಟ್ಗಳನ್ನು ಪರಿಗಣಿಸಿ ಮತ್ತೊಮ್ಮೆ ಮೊದಲನೇ ಸುತ್ತಿನ ವೈದ್ಯಕೀಯ ದಂತವೈದ್ಯಕೀಯ ಸೀಟು ಹಂಚಿಕೆಯನ್ನು ರೀರನ್ ಮಾಡಿ ಮೊದಲನೇ ಸುತ್ತಿನ ಅಂತಿಮ ಫಲಿತಾಂಶವನ್ನು ಪ್ರಕಟಿಸ್ತಾರೆ. ಸಿಂಪಲ್, ಈ ಕನ್ಫ್ಯೂಷನ್ ಆಗೋಬೇಡಿ. MCC ಕಡೆಯಿಂದ ನಿಮ್ಮ ಸೀಟ್ ಸಿಕ್ಕಿದೆ ಈಗಾಗಲೇ. ಸೊ ನೀವೇನು ಮಾಡ್ಬೋದು, ಚಾಯ್ಸ್ 4ನ ಕೊಡ್ತಾರೆ 25-26ಕ್ಕೆ. ನಮ್ಮ ಕೇಳಿದವರು ನೀವು MCC ಕಡೆಯಿಂದ ಅಡ್ಮಿಷನ್ ಆಗಬೇಕು ಅನ್ನೋಂಗಿತ್ತಂದರೆ ನೀವು ಚಾಯ್ಸ್ 4 ಕೊಟ್ಟು ಫ್ರೀಯಾಗಿ ಎಕ್ಸಿಟ್ ಆಗ್ಬೋದು. ಓಕೆ, ಆ ಎಕ್ಸಿಟ್ ಆಗಿರ್ತಕ್ಕಂಥ ಸೀಟ್ಗಳನ್ನು ತುಂಬಿಸ್ಬೇಕನ್ನೋಕ್ಕೋಸ್ಕರ ನಮ್ಮ ಕೇಳಿದವ್ರು ಏನು ಮಾಡ್ತಾರೆ ಅಂತಂದರೆ ಮತ್ತೆ ನಿಮಗೇನು ಎಡಿಟ್ ಆಪ್ಷನ್ ಕೊಡೋದಿಲ್ಲ ಅವರು. ಓಕೆ, ಎಡಿಟ್ ಆಪ್ಷನ್ ಕೊಡಲ್ಲ. ಇನ್ನೊಂದು ಟೈಮ್ ಏನು ಮಾಡ್ತಾರೆ ಅಂತಂದರೆ ರೀರನ್ ಮಾಡ್ತಾರೆ. ಅಂದರೆ ಮುಂಚೆ ಏನು ಆಪ್ಷನ್ ಎಂಟ್ರಿ ಮಾಡಿದ್ರು ಅದನ್ನೇ ಕನ್ಸಿಡರ್ ಮಾಡ್ಕೊಂಡು ರೀರನ್ ಮಾಡ್ತಾರೆ. ಸೊ ಎಷ್ಟು ಜನ ಹೋಗಿರ್ತಾರೆ, ಫಾರ್ ಎಕ್ಸಾಂಪಲ್ ಒಂದು 30 ಸ್ಟೂಡೆಂಟ್ ಹೋಗಿದ್ರು ಅಂದ್ಕೊಳ್ಳಿ. ಆ 30 ಸ್ಟೂಡೆಂಟು ಇನ್ನೊಬ್ಬರಿಗೆ ಸೀಟ್ ಸಿಗುತ್ತಲ್ವಾ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಕೇಳಿದವರು ಇನ್ನೊಮ್ಮೆ ರೀರನ್ ಮಾಡಿಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ. ಸಿಂಪಲ್, ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ. ನೆಕ್ಸ್ಟು, ನಂತರ ವೈದ್ಯಕೀಯ ಆ್ಯಂಡ್ ದಂತವೈದ್ಯಕೀಯ ಕೋರ್ಸ್ಗಳ ಮೊದಲನೇ ಸುತ್ತಿನ ಚಾಯ್ಸ್ ಆಯ್ಕೆ ಪೋರ್ಟಲ್ ತೆರೆಯಲಾಗ್ತದೆ. ಅಂದರೆ ಫೈನಲ್ ರಿಸಲ್ಟ್ ರೀರನ್ ಮಾಡಿ ಪಬ್ಲಿಷ್ ಮಾಡ್ತಾರಲ್ವಾ, ಅಂದರೆ ಇನ್ನೂ ಕೂಡ ಫೈನಲ್ ರಿಸಲ್ಟ್ ಬಿಟ್ಟಲ್ಲ ನಿಮಗೂ. KCT ಮಾಡ್ತಾರೆ ಬಿಟ್ಟವ್ರೆ, ನೀಡ್ದು ರೀರನ್ ಮಾಡಿಬಿಡ್ತಾರಲ್ಲ ಅವಾಗ ಏನು ಮಾಡ್ತಾರೆ ಅಂತಂದರೆ ಚಾಯ್ಸ್ ಎಂಟ್ರಿಗಳನ್ನ ಕೊಡ್ತಾರೆ. ನಿಮ್ಗಾದ್ರೂ ಮುಂಚೆ ಹೇಳ್ದಂಗೆ ಚಾಯ್ಸ್ 1, 2, 3 4 ಚಾಯ್ಸ್ಗಳನ್ನು ಕೊಡ್ತಾರೆ. ನೀಟ್ ಸ್ಟೂಡೆಂಟ್ ಏನು ಕೂಡ ವರಿ ಮಾಡ್ಕೋಂಗಿಲ್ಲ, ಯಾಕಂದರೆ ನಿಮಗಿನ್ನೂ ಕೂಡ ಪೋಸ್ಟ್ ರೌಂಡ್ ಇದು. ಬಟ್ ನೀಟ್ ಸ್ಟೂಡೆಂಟ್ಗೆ KCT ಸ್ಟೂಡೆಂಟ್ಗೆ ಮಾತ್ರ ಚಾಯ್ಸ್ 1 ಇದೆ, ಎಕ್ಸಿಲ್ನ ಚಾಯ್ಸ್ 4 ಆಗಿ. ಚಾಯ್ಸ್ 4 ಆಯ್ತಂದರೆ ನಿಮ್ಮ ಎಕ್ಸಿಟ್ ಆದಂಗೆ. ಓಕೆ, ಚಾಯ್ಸ್ 2 ಕೊಡೋಂಗಿಲ್ಲ, 3 ಕೊಡೋಂಗಿಲ್ಲ. ಬಟ್ ನನಗೆ ಸಿಕ್ಕಿರ್ತಕ್ಕಂಥ ಸೀಟ್ ಬೇಡ, ನಾನು ನೆಕ್ಸ್ಟ್ ರೌಂಡ್ ಹೋಗ್ತೀನಿ ಅಂತ ಅನ್ನೋಗಿತ್ತಂದರೆ 5,000 ರೂಪಾಯಿ ದಂಡ ಕಟ್ಟಿ ನೆಕ್ಸ್ಟ್ ರೌಂಡ್ಗೆ ಬರ್ತಕ್ಕಂಥ 750 ರೂಪಾಯಿ ಪೇಮೆಂಟ್ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿ. ಸಿಂಪಲ್, ಇದಿಷ್ಟು ಪ್ರೊಸೀಜರು. ನಾಳೆಯಿಂದ ನಿಮಗೆ ಲೈವ್ ಡೆಮೋ ಇರ್ತದೆ. ಯಾವುದೇ ಏನೇನೆಲ್ಲ ಲೈವ್ ಡೆಮೋ ಇರ್ತದೆ ಅಂತಂದರೆ ನೀವು ಚಾಯ್ಸ್ ಎಂಟ್ರಿ ಮಾಡೋದು ಆ್ಯಂಡ್ ಆನ್ಲೈನ್ ಆ್ಯಂಡ್ ಬ್ಯಾಂಕಿಗೆ ಪೇಮೆಂಟ್ ಮಾಡೋದು ಆ್ಯಂಡ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋದು. ಈ ರೀತಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ ಅಂತಂದು ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಬೇಕಾದರೆ ರೀಸೆಂಟಾಗಿ ನನ್ನ ವಿಡಿಯೋ ಅದೇ ಇದೆ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ, ಹೋಪ್ ಕ್ಲಿಯರ್ ಆಯಿತು ಅಂದ್ಕೊಂಡಿರ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟಲ್ಲಿ ಹಾಕಿ. ಥ್ಯಾಂಕ್ ಯು. ಆ್ಯಂಡ್ ಫೀಸ್ ಬಗ್ಗೆನೂ ಕೂಡ ಇನ್ನೊಂದು ಟೈಮ್ ಮಾಡ್ತೀನಿ ವಿಡಿಯೋ. ಬಾಯ್.